ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಏನೋ ಮುಂದುವರಿತಾ ಇದೆ. ಆದರೆ ಪ್ರತಿದಿನ ಏನಾದರೂ ಒಂದು ಹೊಸ ವಸ್ತುಗಳು, ಹೊಸ ಅವಶೇಷಗಳು ಇಲ್ಲಿ ಸಿಗ್ತಾನೆ ಇದೆ. ಇದೀಗ ಮತ್ತೊಮ್ಮೆ ಲಕ್ಕುಂಡಿಯಲ್ಲಿ ಇದೀಗ 12ನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾದಂತಹ ವಸ್ತುಗಳು ಪತ್ತೆಯಾಗಿದೆ. ಅಡಿಕೆ ಆಕಾರದ ಶಿಲೆ, ಜಡೆ ಎತ್ತಿದಂತಹ ಹಾವಿನ ಶಿಲೆ ಪತ್ತೆಯಾಗಿದೆ. ಮುಕುಟಮಣಿ ಆಕೃತಿಯ ಪ್ರಾಚ್ಯಾವಶೇಷ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗುಂಡಿಯಲ್ಲಿ ಪತ್ತೆಯಾಗಿರುವಂತಹ ಮುಕುಟಮಣಿ ಆಕೃತಿ, ಅಡಿಕೆ ಆಕಾರದ ಕೆಳಭಾಗದಲ್ಲಿರುವಂತಹ ರಂಧ್ರವಿರೋ ಶಿಲೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರೀಟ ಅಥವಾ ಶಿಲೆಯ ಮೇಲ್ಭಾಗದ ಭಗ್ನಾವಶೇಷ ತೀವ್ರ ಕುತೂಹಲನ್ನ ಮೂಡಿಸ್ತಾ ಇದೆ. ಈ ಒಂದು ಅವಶೇಷದ ಶಿಲೆಗಳು 3 ಹೆಡೆಯ ಚಿತ್ರ ಇರುವಂತಹ ಹಾವಿನ ಕಲ್ಲು ಕೂಡ ಪತ್ತೆಯಾಗಿದೆ. ಈಗಾಗಲೇ 12 ದಿನ ಆಗೋಯ್ತು. 12 ದಿನಗಳಿಂದಲೂ ಕೂಡ ಈ ಒಂದು ಲಕ್ಕುಂಡಿಯಲ್ಲಿ ದೇಗುಲಗಳ ತೊಟ್ಟಿಲು ಅಂತ ಹೇಳುವಂತಹ ಲಕ್ಕುಂಡಿ ಭಾಗ ಏನಿದೆ, ಈ ಒಂದು ಲಕ್ಕುಂಡಿಯಲ್ಲಿ 12ನೇ ದಿನ ಉತ್ಖನನ ಕಾರ್ಯ ನಡೀತಾನೆ ಇದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರತಿದಿನ ಹೊಸ ವಿಶೇಷವಾದಂತಹ ಕುರುಹುಗಳು, ಅವಶೇಷಗಳು ಪತ್ತೆಯಾಗ್ತಾ ಇದೆ. ಇದಕ್ಕೆ ಮತ್ತಷ್ಟು ಸಾಕ್ಷಿ ಅಂತ ಹೇಳ್ಬೋದು. ಒಂದು ಕಡೆ ಇಲ್ಲಿರುವಂತಹ ಸ್ಥಳೀಯರು, ಗ್ರಾಮಸ್ಥರು ಕೂಡ ಇದನ್ನೇ ಹೇಳ್ತಾ ಇದ್ರು. ಬಹಳಷ್ಟು ವಿಶೇಷವಾದಂತಹ ವಸ್ತುಗಳು ಇಲ್ಲಿ ಸಿಗಬಹುದು. ಆದರೂ ಕೂಡ ನಿಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಕಾರ ಮಾತ್ರ ನಿಧಿ ಇದೆಯಾ ಅಥವಾ ಚಿನ್ನ ಬಂಗಾರ ಏನಾದರೂ ಸಿಗಬಹುದಾ, ವಜ್ರ ಸಿಗಬಹುದಾ ಅಂತ ಹೇಳಿ ಹುಡುಕಾಟದಲ್ಲಿ ಇದ್ದಾರೆ. ಇನ್ನು ಸಿಗುತ್ತೋ ಅಥವಾ ಇಂತಹ ಕಲ್ಲುಗಳು ಏನಾದರೂ ಸಿಗುತ್ತಾ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಈ ಹಿಂದೆಯೂ ಕೂಡ ಹಲವು ವಸ್ತುಗಳು ಪತ್ತೆಯಾಗಿದೆ ಈ ಭಾಗದಲ್ಲಿ. ಇದೀಗ ಮತ್ತೊಮ್ಮೆ ಅಡಿಕೆ ಆಕಾರದ ಶಿಲೆ, ಜಡೆ ಎತ್ತಿದಂತಹ ಹಾವಿನ ಶಿಲೆ ಕೂಡ ಪತ್ತೆಯಾಗಿರುವಂಥದ್ದು. ಈ ಹಿಂದೆಯೂ ಕೂಡ ಅಲ್ಲಿ ಜೀವಂತವಾದಂತಹ ಹಾವು ಕೂಡ ಪ್ರತ್ಯಕ್ಷ ಆಗಿತ್ತು. ಶಿವಲಿಂಗ ಕೂಡ ಪತ್ತೆಯಾಗಿತ್ತು. ಸಣ್ಣ ಪುಟ್ಟ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಇದೀಗ ಮತ್ತೊಮ್ಮೆ ವಿಶೇಷವಾದಂತಹ ಅವಶೇಷಗಳು ಪತ್ತೆಯಾಗಿದೆ.